ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಟಾಕ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಮತ್ತೊಂದು ಅಪ್ಡೇಟ್ ಬಗ್ಗೆ ತಿಳ್ಕೊಳ್ಳೋಣ. ಏನಪ್ಪ ಅಂದರೆ, ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣ ಪಡ್ಕೊಬೇಕಂದ್ರೆ ನೀವು ಈ ರೂಲ್ಸ್ನ ಫಾಲೋ ಮಾಡಿರಬೇಕು. ಅದು ಎರಡು ರೂಲ್ಸ್ನ ಇಟ್ಟಿದ್ದಾರೆ. ಅದು ರೂಲ್ಸ್ನ ಫಾಲೋ ಮಾಡಿರಬೇಕು. ಇಲ್ಲಾಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣ ಜಮೆ ಆಗೋದಿಲ್ಲ ಅಂತ ಹೇಳ್ಬೋದು. ಅದು ಏನು ರೂಲ್ಸು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವಿನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಬಟನ್ನ ಆಲ್ ಇಟ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋಸ್ ಬಿಟ್ಟರು ನಿಮಗೆ ನೋಟಿಫಿಕೇಷನ್ಸ್ ಮುಖಾಂತರ ಬರುತ್ತೆ ಅಂತಲೇ ಹೇಳಬಹುದು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೌದು ಫ್ರೆಂಡ್ಸ್, ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ 15ನೇ ಕಂತಿನ ಹಣ ಎಲ್ಲರ ಖಾತೆಗೂ ಜಮೆ ಆಗಿದೆ. ಈ 15 ಕಂತಿನ ಹಣ ಎಷ್ಟು ಅಂದರೆ, ನಿಮಗೆ 15 ಕಂತು ಹಣ ಅಂದರೆ ನಿಮಗೆ ಒಟ್ಟು 30,000 ರೂಪಾಯಿ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಟ್ಟು 30,000 ರೂಪಾಯಿ ಬಂದಿರುತ್ತೆ. ನಿಮಗೂ ಇನ್ನು 16ನೇ ಕಂತಿನ ಪಡ್ಕೊಬೇಕು ಅಂದರೆ ನೀವು ಈ ರೂಲ್ಸ್ನ ಖಂಡಿತವಾಗ್ಲೂ ಫಾಲೋ ಮಾಡಲೇಬೇಕು. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ನಿಮಗೆ 2,000 ರೂಪಾಯಿ ಹಣ ಬರೋದಿಲ್ಲ. ಅದು ಏನಪ್ಪ ಅಂದರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಸುಮಾರು ದಿನದಿಂದ ಹೇಳ್ತಾ ಬರ್ತಾಯಿದ್ರು ಈ ರೂಲ್ಸ್ನ ಫಾಲೋ ಮಾಡಿ ಅಂದ್ರೆ. ಈಗ ಯಾವ ರೂಲ್ಸು ಅಂದರೆ, ನಿಮಗೆ ಇನ್ನೂ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಲ್ಲಲ್ಲಿ ಕಂತುಗಳು ಕಟ್ಟಾಗ್ತಿರುತ್ತೆ. ಏನಪ್ಪ ಅಂತಂದರೆ, ಈಗ 5 ಕಂತೆ ಬರುತ್ತೆ, 6ನೇ ಕಂತು ಬರಲ್ಲ, ಆ ಥರ ಆಗ್ತಿರುತ್ತಲ್ವ. ಅದು ಏನು ಪ್ರಾಬ್ಲಮ್ ಅಂದರೆ, ನೀವು ಬ್ಯಾಂಕ್ನ ಈಗ ರಾಜ್ಯ ಸರ್ಕಾರ ಬಿಡುಗಡೆ ಮಾಡುತ್ತೆ ಅಂದ್ಕೊಳ್ಳಿ ಅಮೌಂಟು. ಈಗ ರಾಜ್ಯ ಸರ್ಕಾರ ಆರ್ಥಿಕ ಇಲಾಖೆಗೆ ಬಿಡುಗಡೆ ಮಾಡುತ್ತೆ. ಆರ್ಥಿಕ ಇಲಾಖೆ DBT ಮುಖಾಂತರ ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಖಾತೆದಾರರಿಗೂ ಹಣವನ್ನು ಜಮೆ ಮಾಡ್ತಾ ಬರುತ್ತೆ DBT ಮುಖಾಂತರ. ಅದೇ ರೀತಿ ನಿಮಗೆ ಈಗ ಒಬ್ಬೊಬ್ಬರಿಗೆ ಚೇಂಜ್ ಆಗುತ್ತೆ. ನೋಡಿದ್ದೀರಾ, ಈಗ ಒಬ್ಬರಿಗೆ ಬೇಗ ಬಂದಿರುತ್ತೆ, ಒಬ್ಬರಿಗೆ ಲೇಟಾಗಿ ಬರುತ್ತೆ. ಒಂದು ದಿವಸ ಬಿಟ್ಕೊಂಡು ಬರುತ್ತೆ, ಒಬ್ಬೊಬ್ಬರಿಗೆ ಒಂದೊಂದು ವಾರ ಬಿಟ್ಕೊಂಡು ಬರುತ್ತೆ. ಅಂಥವ್ರು ಈಗ ಬ್ಯಾಂಕ್ ಅಕೌಂಟ್ನ ಚೇಂಜ್ ಮಾಡ್ತೀರಾ ಅಂದ್ಕೊಳ್ಳಿ. ಈಗ ಬ್ಯಾಂಕ್ ಅಕೌಂಟ್ ಚೇಂಜ್ ಮಾಡಿಬಿಡ್ತೀರಾ. ಅಲ್ಲಿ ಬೇಗ ಬರ್ತಾ ಇದೆ, ನಾನು ಚೇಂಜ್ ಮಾಡ್ಕೊಂಡ್ರೆ ನನಗೂ ಬೇಗ ಬರ್ಬೋದೇನೋ ಅಂತ ನೀವು ಚೇಂಜ್ ಮಾಡಿಬಿಡ್ತೀರಾ. ಅದೇ ತಪ್ಪು ಮಾಡೋದು ನಾವಿಲ್ಲಿ. ಏನಪ್ಪ ಅಂದರೆ, ಈಗ ಬೇರೆ ಬ್ಯಾಂಕ್ ಅಕೌಂಟ್ನ ಚೇಂಜ್ ಮಾಡ್ತೀರಾ, ನಿಮಗೆ ಅಲ್ಲಿ ಆಧಾರ್ ಕಾರ್ಡ್ ಲಿಂಕ್ ಆಗಿರಲ್ಲ. ಆಧಾರ್ ಕಾರ್ಡ್ ಲಿಂಕ್ ಆಗಲಿಲ್ಲ ಅಂದರೆ ನಿಮಗೆ DBT ಮುಖಾಂತರ ಈ ಖಾತೆಗೂ ಬರ್ತಿರಲ್ಲ, ನೀವು ಬೇರೆ ಖಾತೆಗೂ ಬರ್ತಾ ಇರಲ್ಲ. ಅಂದರೆ ಈಗ SBIಗೂ ಬರ್ತಿರಲ್ಲ, ಈಗ ಬೇರೆ ಬ್ಯಾಂಕು ಕೆನರಾ ಬ್ಯಾಂಕಿಗೂ ಬರ್ತಾ ಇರಲ್ಲ. ಆ ಥರ ಮಾಡಿಕೊಂಡ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಜಮೆ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಈಗ ಯಾವ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಕನ್ಫ್ಯೂಸ್ ಆಗಿ ನಿಮಗೆ ಅದಕ್ಕೆ ಲೇಟ್ ಆಗ್ತಿರುತ್ತೆ. ನೀವು ಯಾವುದೇ ಕಾರಣಕ್ಕೂ ಬ್ಯಾಂಕ್ ಅಕೌಂಟ್ನ ಚೇಂಜ್ ಮಾಡಬೇಡಿ. ಇದು ಮೊದಲನೇ ರೂಲ್ಸ್ ಆಗಿರುತ್ತದೆ. ಇನ್ನು 2ನೇ ರೂಲ್ಸ್ಗೆ ಬರೋದಾದರೆ, ಆದರೆ ಇದು ತುಂಬ ದಿವಸದಿಂದ ಹೇಳ್ತಾನೆ ಬರ್ತಾ ಇದ್ದಾರೆ ರಾಜ್ಯ ಸರ್ಕಾರದಿಂದ. ಇದು ರೇಷನ್ ಕಾರ್ಡ್ನಲ್ಲಿ ಎಲ್ಲರ ಖಾತೆಗಳು ಎಲ್ಲ ಸದಸ್ಯರು ಕೂಡ ನಿಮ್ಮ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ತುಂಬ ದಿನದಿಂದ ಹೇಳ್ತಾ ಬರ್ತಾ ಇದ್ದಾರೆ. ಯಾರು ಕೂಡ ಮಾಡ್ಕೊಂಡಿಲ್ಲ ಅಂಥವ್ರಿಗೂ ಕೂಡ ಇದು ಗೃಹಲಕ್ಷ್ಮಿ ಯೋಜನೆ ಹಣ ಕ್ಯಾನ್ಸಲ್ ಆಗೋ ಚಾನ್ಸಸ್ ತುಂಬ ಇದೆ. ಇದು ಕಡ್ಡಾಯವಾಗಿ ಪಾಲಿಸಬೇಕು. ಯಾಕೆಂದರೆ ಈಗ IT ರಿಟರ್ನ್ಸ್ ಎಲ್ಲ ಮಾಡ್ತಿರ್ತಾರೆ. ಈಗ ಡೀಟೇಲ್ಸ್ನ ಫೆಚ್ ಮಾಡೋಕ್ಕಾಗ್ತಿರಲ್ಲ. ಆದ್ದರಿಂದ ನೀವು ಆಧಾರ್ ಕಾರ್ಡ್ನ ಲಿಂಕ್ ಮಾಡಿದ್ರೆ ಅವರು ಯಾರ್ಯಾರೆಲ್ಲ IT ರಿಟರ್ನ್ಸ್ನ ಮಾಡ್ತಿರ್ತಾರೆ ಅಂಥವ್ರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕ್ರೆಡಿಟ್ ಮಾಡೋದನ್ನ ಬಂದ್ ಮಾಡ್ತಾರೆ. ಇದು 2ನೇ ರೂಲ್ಸ್ ಆಗಿರ್ತದೆ. ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.